ನಮಸ್ಕಾರ ಕಲ್ಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಬರಲಿ ಎಂಟ್ರ ಬರಲಿ. ಇವತ್ತು ನೋಡಿರ್ತೀವಿ ರೀ ಟೈಟೆಲ್ಲ ಥಂಬ್ನೇಲ, ಸರಳಗಿ ಡ್ಯಾಮಿಗೆ ಹೊಂಟೀವಿ. ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಏನೂ ಇಲ್ಲ, ಅದಕ್ಕೆ ಹೊಂಟೀವಿ. ಇವತ್ತು ರಕ್ಷಾ ಬಂಧನ ಅದ, ಸೊ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್. ಈಗ ಪ್ರಯಾಣ ಕರ್ಕೊಂಡು ಹೋಗ್ಲಕ್ಕೆ ಬಂದೇನಿ. ಪ್ರವೀಣ್ ಇಲ್ಲೇ ಬರ್ತಾನಂತ, ಅವನೇ ಕರ್ಕೊಂಡು ಸಿಗ್ತೀನಂತ ನಿಮಗೆ. ಪ್ರಯಾಣ ಕರ್ಕೊಂಡೀನಿ. ಮಳೆ ಮೋಡ ಆಗ್ಯದ, ಸ್ವಲ್ಪ ಡ್ರಿಸ್ಲಿಂಗ್ ಅಲ್ಲತ್ತದ. ನೋಡಮ್ ಹೆಂಗಾಗ್ತದೆ ಏನಿಲ್ಲ. ಮಳೆ ಬಂತಂದ್ರೆ ಗೋಪುರ ಒಳಗಿಡ್ಬೇಕು. ಸೊ ದಿಸ್ ಈಸ್ ಜವರ್ಗಿ ರೋಡ್. ಸರಳಗಿ ಡ್ಯಾಮ್ ಇಲ್ಲಿಂದ ನಮ್ಮ ಮನೇಲಿಂದ ಒಂದು 44 ಕಿಲೋಮೀಟರ್ಸ್ ತೋರಿಸ್ಲತ್ತದ. ನಾವು ಮೊದಲು ಆಲ್ರೆಡಿ ಹೋಗಿ ಬಂದೀವಿ, ಬಟ್ ಅವಾಗೆಲ್ಲ ವ್ಲಾಗಿಂಗ್ ಮಾಡ್ತಿದ್ದಿಲ್ಲಲ್ಲ, ತೋರಿಸಿಲ್ಲ ನಿಮ್ಗೆ ಯಾರಿಗೆ ಭೀ. ಸೊ ಯಾರನ್ನ ಈಗ ಮಳೆಗಾಲದಾಗ ಡ್ಯಾಮಿಗೆ ಅದು ಹೊಂಟಿರ್ತಪ್ಪ. ಆಲ್ಮೋಸ್ಟ್ ಮಳೆಗಾಲ ಮುಗಿದೋದೆ, ಅಂದ್ರೆ ಭೀ ಮಳೆ ಹೊಂಟದ, ದೇವ್ರಿಗೆ ಗೊತ್ತದು. ಕ್ಯಾಮ್ರಾದಾಗ ಈ ಕಡೆ ಕೈ ಕಟ್ಟಾಗಿದ್ದಿಲ್ಲ ಅಂದ್ರೆ ನೀವು ನೋಡ್ಬೋದು, ರಾಖಿ ಕಟ್ಟಾಳ ನಮ್ಮಕ್ಕ. ಸೊ ಇನ್ನೊಂದ್ಸಲಿ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ. ರಕ್ಷಾ ಬಂಧನ್ ಬಗ್ಗೆ ಸ್ವಲ್ಪ ಮಾತಾಡಮ್ಮಿ. ರಕ್ಷಾ ಬಂಧನ ಅನ್ನೋದೊಂದು ಸುಮ್ ನೋಡ್ರಿ, ಈಗ ಸುಮ್ ಒಂದು ಪ್ರಥ ನಡ್ಕೋತ ಹೊಂಟದ ಅಂತ ಹೇಳಿ ರಕ್ಷಾ ಬಂಧನ್ ಮಾಡ್ದಂಗ. ರಕ್ಷಾ ಬಂಧನ್ ನೋಡ್ರಿ ಸುಮ್ ಒಂದು ಫಾರ್ಮ್ಯಾಲಿಟಿ, ರಾಖಿ ಕಟ್ಟೋದು ಮಾಡೋದು. ಹಿಂಗೆ ಯಾಕೆ ಹೇಳತ್ತೀನಿ ಅಂದ್ರೆ, ಈಗ ರಾಖಿ ಕಟ್ಟದವ್ರೆ ನಾವು ಕಟ್ಟಿದವ್ರಿಗೆ ಅಷ್ಟೇ ನಾವು ರಕ್ಷಾ ಮಾಡ್ಬೇಕಂತ ಹೇಳಿ ಅದ ಏನ್ರಿ? ಅಥವಾ ಬರೀ ರಾಖಿ ಕಟ್ಟಿದ ದಿವಸ ಅಷ್ಟೇ ನಾವು ರಕ್ಷಾ ಮಾಡ್ಬೇಕಾ? ನಾವು 365 ಡೇಸ್ನು ಯಾವುದೇ ಒಂದು ಹೆಣ್ಣಾಗ್ಲಿ ನಮಗೆ ರಾಖಿ ಕಟ್ಟಿದ್ದೇ ಆಗಲಿ ಕಟ್ಟದೇ ಇರ್ಲಾರ್ದೇ ಆಗಲಿ ಅವ್ರಿಗೆ ರಕ್ಷಾ ಮಾಡೋದು ನಮ್ಮ ಕರ್ತವ್ಯ. ಇದೆಲ್ಲ ಸುಮ್ಮ ಒಂದು ಫಾರ್ಮ್ಯಾಲಿಟಿ, ರಾಖಿ ಕಟ್ಟೋದು ಕಟ್ಟಿಸ್ಕೊಳ್ಳೋದು. ಈಗಿನ ಜನ್ರೇಷನ್ನಾಗ ನೋಡ್ರಿ, ಈಗ ರಾಖಿ ಹಬ್ಬಕ್ಕಾಗ್ಲಿ ಅಥವಾ ಯಾವುದೇ ಒಂದು ಹೆಣ್ಣಿಂದು ಹಬ್ಬಕ್ಕಾಗ್ಲಿ ವ್ಯಾಲ್ಯೂವೇ ಉಳಿಸಿಲ್ಲ ನಮ್ಮ ಭಾರತದಲ್ಲಿ. ಭಾಳ ದೂರ ಹೋಗೋದು ಬೇಡ. ನಮ್ಮ ಕರ್ನಾಟಕದಾಗೆ ಸೌಜನ್ಯ ಕೇಸ್ ನೋಡಿರಿ, ಎಷ್ಟು ವರ್ಷಲಿಂದ ನಡೆದದ. ಮೊನ್ನೆ ಸಮೀರ್ MD ವಿಡಿಯೋ ಮಾಡಿಬಿಟ್ಟಿದ್ದಕ್ಕೆ ಆಲ್ಮೋಸ್ಟ್ ಒಂದು 2 months 3 months ಆಗಿರಬೇಕು. ಅವ್ರು ವಿಡಿಯೋ ಮಾಡಿಬಿಟ್ಟಿದ್ದಕ್ಕೆ ಕೇಸಿ ಒಂದು ಹೊಸದು ಏನೋ ರೂಪ ಒಂದು. ಓಕೆ, ಸಮೀರ್ MD ತಪ್ಪಿ ಅಂತ ಇಟ್ಕೊಳಮ್ಮಿ, ಇಲ್ಲ ಅಪೋಸಿಷನ್ನೇ ತಪ್ಪದ ಅಂತ ಇಟ್ಕೊಮ್ಮಿ, ಎಲ್ಲರೂ ತಪ್ಪರ ಅಂತ ಇಟ್ಕೊಮ್ಮಿ. ಬಟ್ ನಿಜವಾಗಿ ತಪ್ಪು ಮಾಡಿದವ್ರು ಯಾರು ಪೂರ ಕಂಡಿಡೀರಿ ನೀವು. ಅದಕ್ಕೆ ಬಿಟ್ಟು ಒಬ್ಬರು ಕ್ರಿಯೇಟರ್ಸ್ ಇನ್ನೊಬ್ಬರ ಮೇಲೆ ವಿಡಿಯೋ ಮಾಡಿಬಿಡೋದು, ಇನ್ನೊಬ್ಬರು ಕ್ರಿಯೇಟರ್ಸ್ ಇನ್ನೊಬ್ಬರ ಮೇಲೆ ವಿಡಿಯೋ ಮಾಡೋದು, ನೀವೇ ಜಗಳ ಆಡಿದ್ರ ಸೌಜನ್ಯ ಕೇಸ್ ಏನಾಗಬೇಕು? ನಂಗೆ ಸೌಜನ್ಯ ಕೇಸ್ ಬಗ್ಗೆ ಏನೂ ಗೊತ್ತಿಲ್ಲ. ಸಮೀರ್ MD ವಿಡಿಯೋ ಮಾಡಿದ್ಮೇಲೆ ನನಗೆ ಗೊತ್ತಾಗಿತ್ತು ಹಿಂಗೆ ಒಂದು ಕೇಸ್ ಅದ ಅಂತೇಳಿ. ತಪ್ಪು ಮಾಡೋರಿಗಾರ ಶಿಕ್ಷೆ ಆಗ್ಲೇಬೇಕ್ರಿ. ನಮ್ಮ ಕರ್ನಾಟಕ ಕ್ರಿಯೇಟರ್ಸಿಗೆ ಕೇಳೋರು ಒಂದೇ, ಒಬ್ರಿಗೊಬ್ರು ಬ್ಲೇಮ್ ಮಾಡೋದು ಬಿಟ್ಟು, ಒಬ್ರಿಗೆ ಮೇಲೆ ಒಬ್ಬರು ರಿವೆಂಜ್ ವಿಡಿಯೋ ಮಾಡೋದು ಬಿಟ್ಟು, ಸೌಜನ್ಯ ಕೇಸ್ ಮೇಲೆ ಏನು ಇನ್ನು ಮುಂದೆ ಮಾಡ್ಬೋದು ಅನ್ನೋದ್ರ ಮೇಲೆ ಯೋಚನೆ ಮಾಡಿರಿ. ನಿಮ್ಮ ವಿಡಿಯೋಗಳ್ನಾಗ ನೀವೇ ಹೊಲ್ಸಲ್ಸ್ ಬೈಯೋದು, ಹೆಣ್ಮಕ್ಳು ಹೊಲ್ಸಲ್ಸ್ ಬೈಗಳು ಬೈಯೋದು, ಆಮೇಲೆ ನೀವೇ ಜಸ್ಟಿಸ್ ಕೇಳೋದು, ನಿಮ್ಮ ಆತ್ಮತೃಪ್ತಿರ ಒಪ್ತದೆ ಇದು. ನಾ ಹೇಳತ್ತೀನಲ್ರಿ, ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ತಪ್ಪರ ಅಂತ ಇಟ್ಕೊಳ್ಳೋಣ, ನಾನು ತಪ್ಪಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೌಜನ್ಯ ಕೇಸ್ನಾಗ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಹುಡುಕ್ಬೇಕು. ಎಲ್ಲಿ ತನಕ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ ಒಂದು ಕ್ವಾಲಿಟಿ ಕಂಟೆಂಟ್ ಕೊಡಲ್ಲ, ಒಂದು ಬೈಗಳಿಲ್ಲಾರ್ದೆ ಮಾತಾಡಲ್ಲ ಅವ್ರ ಕಂಟೆಂಟ್ ಒಳಗೆ, ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ. ನಮ್ಮ ಕರ್ನಾಟಕ ಜನದ ಮನಸ್ಸು ಭಾಳ ದೊಡ್ಡದದಾರೆ, ಎಲ್ಲಾನು ಎಕ್ಸೆಪ್ಟ್ ಮಾಡ್ತಾರೆ. ಹಂಗಾರ ನೋಡ್ರಿ, 3 ಜನ ಅಕ್ಕಂದಿರ ನನಗೆ ಯಾವತ್ತೂ ಅವರು ಯಾವುದೇ ವಿಷಯದಂತೂ ಕಡಿಮೆ ಇಟ್ಟಿಲ್ಲ. ನಮ್ಮ ಅಣ್ಣದವ್ರು ಇದ್ರ ಅಷ್ಟು ಚಂದ ನೋಡ್ಕೊತಾರೆ ಏನಿಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಅಕ್ಕದವ್ರು ನನಗೆ ಅಷ್ಟು ಚಂದ ನೋಡ್ಕೊಂಡಾರ. ಒಂದು ಗುಬ್ಬಿಗೆ ಯಾವ ರೀತಿ ಕಾಪಾಡ್ತಾರಲ್ರಿ ಆ ರೀತಿ ಕಾಪಾಡ್ರ ನನಗೆ. ನಮ್ಮ ದೊಡ್ಡಕ್ಕನ ಬಗ್ಗೆ ಹೇಳೋದೇ ಬೇಡ. ನಂಗೆ ಬುದ್ಧಿ ಬರತ್ತನಾರ ಆಕಿನೇ ನೋಡ್ಕೊಂಡಾಳ ನಮ್ಮ ಮಮ್ಮಿಕಿನ ಜಾಸ್ತಿ. ಅವತ್ತಿರ್ಲಿಂತ ಇಲ್ಲಿ ತನೂ ಏನೂ 1% ಲವ್ ಕಡಿಮೆ ಆಗಿಲ್ಲ. ನಮ್ಮ 3 ಮಂದಿ ಅಕ್ಕದವ್ರು, 3 ಜನ ಅಕ್ಕದವರು ಇಂಪಾರ್ಟೆಂಟ್ ಇನ್ ಮೈ ಲೈಫ್. ತಂದೆ ತಾಯಿ ಹೆಂಗೆ ಇಂಪಾರ್ಟೆಂಟ್ ಅರ ಅವ್ರನ್ನೂ ಅದೇ ರೀತಿ ಇಂಪಾರ್ಟೆಂಟ್. ನಮ್ಮ ಅಕ್ಕದವ್ರು ನೋಡ್ತಾರೆ ಇದು ವಿಡಿಯೋ, ಮಸ್ಕ ಗಿಸ್ಕ ಏನು ಹಚ್ಲತ್ತಿಲ್ಲ. ಇವತ್ತು ರಕ್ಷಾ ಬಂಧನ್ ಅದ, ಹೇಳ್ಕೊಡ್ಬೇಕು ಅನ್ಸ್ಲತ್ತದ, ಹೇಳ್ಕೊಂಡೀನಿ ಅಷ್ಟೇ. ಈ ವ್ಲಾಗ್ನ ಏನು ಜಾಸ್ತಿ ಟೈಮ್ ಪಾಸ್ ಬೇಡ.
ಇದು ಸೌಜನ್ಯ ಕೇಸ್ ಬಗ್ಗೆ ನನಗೆ ಅನಿಸಿದ್ದು ನಾ ಹೇಳೀನಿ, ನಿಮಗೇನು ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ನಿಜವಾದ ಅಪರಾಧಿನ ಹಿಡಿಬೇಕಾ ಏನು ನಾವೇ ಕಂಟೆಂಟ್ ಕ್ರಿಯೇಟರ್ಸ್ ಒಬ್ರಿಗೊಬ್ರು ಬ್ಲೇಮ್ ಮಾಡ್ಕೋತಾ ಒಬ್ರು ಹಂಗೆ ಅಂದಾನವ ಹಿಂಗೆ ಅಂದಾನ ಅಂತೇಳಿ ಬ್ಲೇಮ್ ಮಾಡ್ಕೋತಾ ವಿಡಿಯೋಸ್ ನೋಡ್ಬೇಕಾ? ನಿಮ್ಮ ಮೇಲೆ ಬಿಟ್ಟಿದೆ. ಸರ್ ಅಡುಗೆ ಅಂತ ಇಲ್ಲೇ ನೆಕ್ಸ್ಟ್ ಎಲ್ಲೋ ರೈಟಿಗೆ ತಗೋಬೇಕು. ಇಲ್ಲೇ ರೈಟ್ ಅಲ್ಲ? ಅಪ್ಪ ಭಾಳ ಗಾಡಿಗಳು ಫಾಸ್ಟ್ ಬರ್ತಿರ್ತಾವ. ಸರ್ ಅಡ್ಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೋಡ್ರಿ ಹಾಲತ್ ಹೆಂಗದ ಶಾಲೆ ಮುಂದೆ. ಇದು ನೋಡ್ರಿ ಹೆಂಗದ ಘಾಟ್ ಇದ್ದಂಗೆ. ಅಷ್ಟೇ ಸ್ವಲ್ಪ ಸ್ಮೆಲ್ ಬೇರೆ ಬರ್ತದೆ, ಅರ್ಥ ಮಾಡ್ಕೊರಿ ಏನು ಸ್ಮೆಲ್. ಬಟ್ ಹಂಗೆ ನೋಡಿದ್ರೆ ಗ್ರೀನರಿ ಅದು ಎಲ್ಲ ಅವ. ರೋಡ್ ಸ್ವಲ್ಪ ಕ್ಲೀನ್ ಇತ್ತಂದ್ರೆ ಭಾರಿ ಆಗ್ತದೆ. ಯಪ್ಪ कंटेंट ಸಿಗ್ತದ ಬಿದ್ದೆ ಒಂದರ. अभी मैं गाली नहीं दे सकता. नहीं गाली नहीं देना. अब फैमिली ಅಯ್ಯಪ್ಪೋ ಇಲ್ಲ ನಮ್ಮ ಗಾಡಿ ಹೋಗಲ್ಲಪ್ಪ ಮುಂದೆ. ನಡಿ ನಮ್ಮ ಗಾಡಿ ಬರಲ್ಪ ಇಂತಲ್ಲ ಸಣ್ಣ ಸಣ್ಣ ಗಾಲಿ ಅವ ಜಾರತಾವ. ಹಾ ಬಿದ್ದರೆ ಆಯ್ತು ಮತ್ತೆ ಅಲ್ಲೇನದ. ಉಳಿತೀವ ಅಂತ ಪರಿ ಬೇದ ಪೂರಾ ಕಂಟೆಂಟ್ ಕ್ರಿಯೇಟರ್ಸ್ ಇದೆ ಮತ್ತೆ ಅಲ್ಲತ್. ಅಬ್ಬಾ ನೀರು ಜಗ್ಗಿ ಬಂದವ ಪ್ರಾಣ, ಜಗ್ಗಿ ಬಂದವ. ಹಾ ಅದು ಮುಳುಗ್ಯದ, ಅದು ನಾವೇನು ನೋಡಿದೇವಲ್ಲ ಅದು ಬ್ರಿಡ್ಜ್. ಬಾಬಾ ನಾವು ಅದು ನಡ್ಕೊತ ಹೋಗಿದ್ದೇವಲ್ಲ, ಅದು ಬ್ರಿಡ್ಜ್ ಮುರಿದಿಲ್ಲ ಇಲ್ಲ ಮುಳುಗ್ಯದ, ಅದು ಹೋಗಕ್ಕಾಗಲ್ಲ ಅದ್ರ ಮೇಲೆ. ಇವಾಗ ನೀವೇನು ಬರ್ತೀವಿ ನಾವು ಇಬ್ರು ವೈಟ್ ಹಾಕೊಂಡಿವಿ. ಆಲ್ಗೆ ಆಲ್ಗೆ ಏನ ಲಾಸ್ಟ್ ಟೈಮ್ ಭಾಳ ಇತ್ತು. ಈಗ ಅಟ್ಟಿಲಿದು ರಿವರ್ ಕ್ರಾಸಿಂಗ್ ಮಂದೆಲ್ಲ ರಿವರ್ ಕ್ರಾಸಿಂಗ್ ಮಾಡ್ಲಿಕ್ಕೆ ಇದಕ್ಕೆ ಹೋಗ್ತಾರ ಲಡಾಖಿಗೆ. ಸೋಮ ಇಲ್ಲ ಸರಡಿಗೆ ಬರ್ರು. ನಮ್ಮಲ್ಲಿ ಐಸ್ ಬಲ್ಲಿ ನೀರು. ಹಚ್ಚ ಮೇಲೆ ಏನು ಕಾಣ್ತಿಲ್ಲ, ಪುರ ಒಣಗಿದೆ ನೀರೇ ಇದ್ದಿದ್ದಿಲ್ಲ ಅವಾಗೆಲ್ಲ. ಇಲ್ಲೇ ನಾವು ಇಚ್ಚಕ್ಕ ಮ್ಯಾಗ ದರ್ಗಾದ ಪೂಜಾ ರೋಡ್ದಲ್ಲ ರೋಡ್ ಒಂದು ಬಾಬಾ ಸಾಬ್ ದರ್ಗಾ ಆಗ್ತದ ಅಲ್ಲ. ಅಮಾಸಿಗೆ ಅದು ದರ್ಗಾ ಅಲ್ಲ, ಅಮಾಸಿಗೆ ನಡ್ಕೋತಾರ ಮನ್ಯಾಗ ಹೋಗ್ತೀವಿ. ಇದ್ರ ಮ್ಯಾಗಿಂದ ಹೋಗಕ್ ಏನ್ ಇರ್ತದ ಪೂರ ನೋಡಿ ತಗ್ಗ ಇರ್ತೈತಿ. ಕುರಿಗಳು ಇಲ್ಲೇ ಕುರಿ ಮಾಹಿತಿ ಸಾಕಷ್ಟು ಓಪನ್ ಮಾಡ್ರಿ ಏನಿಲ್ಲ. ಹಿಂಗಿದ್ದಿಲ್ಲ ಏನೂ ಕಾಣಿಲ್ಲ ಅಣ್ಣ ನಮಗ. ಇಲ್ಲ ಮಣ್ಣು ಗಿಂಡಿ ಇತ್ತು, ಅದಕ್ಕೆ ನಮಗೆ ಆಟ ಕಂಡು ಬಂದಿಲ್ಲ. ಇವೆಲ್ಲ ನೋಡಿ ಕಲ್ಲು ಹೆಂಗಾಗ್ಯಾವ ನಾವು ನೀರು ಹೋಗಿ ಹೋಗಿ ಇಲ್ಲಿ ಸ್ಟೆಪ್ ಮಾಡ್ಯಾರ ಬಾ ಮೀನಾ ತೆಗೆದಿಟ್ಟಾರ. ಇವು ತಿನ್ನ ಮೀನ ಅಲ್ಲೇ ಅಲ್ಲ ಹುಡುಗ ಅದಕ್ಕೆ ಹಿಂಗೆ
ಏನವ ಜೋ ಇವು ಮತ್ತೆ ಇಲ್ಲಿಂದ ಬರಂಗವ ನೀರು ಅಂತೀನ ಇಲ್ಲಿಂದ ಬರಂಗವ ಅಂತ ನೀರು ಬರ್ತಾವ 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 ವಾ ಇದೆ ನೋಡ್ರಿ ಸರಡಿಗೆ ಡ್ಯಾಮ ಇವ್ ಗೇಟ್ ಎಲ್ಲ ಇದು ಆಗ್ಯಾವನ್ ಖರಾಬ್ ಆಗ್ಯಾವನು ಈಗ ಬಿಟ್ರ ಅಂದ್ರ ಕರೆಕ್ಟ್ ಲೆವೆಲ್ ಇರ್ತಾವ ನೀರು ಈಗ ಬಿಡ್ಲಾರ ಕಾರಣಕ್ಕೆ ಹಿಂಗ ಹಾ ಮೀನುಗಳು ನೋಡ್ರಿ ಮೀನುಗಳು ಅಲ್ಲಿ ನೋಡ್ರಿ ಹೋಗದ ಹೋಗತ್ತ ಇಲ್ಲಿ ಕ್ಯಾಟ್ಫಿಶ್ ಅದ ಹಂಗೆ ಕಾಣೋದು ಇದೆ ನೋಡ್ರಿ ಸರಡಿಗೆ ಡ್ಯಾಮ ಮತ್ತದು ಜೀವಂತ ಎದಕ್ಕಿಟ್ಟಿ ಕ್ಯಾಟ್ ಫಿಶ್ ಕಂಡಂಗೆ ಕಾಣತಾವ ಇವು ಕ್ಯಾಟ್ ಫಿಶ್ ಇಲ್ಲ ಇವು ಒಯ್ದೇನು ಮಾರ್ತೀರೇನು ಓಯ್ ಒಯ್ದು ಮಾರ್ತೀರಿ ಎಷ್ಟರ ತನಕ ಬಿಡ್ತೀವಿ ಒಂದು 10 ನಿಮಿಷ 20 ನಿಮಿಷ ಹಾಂ 5 ನಿಮಿಷನೇ ಬರ್ತದ ಏ ಸಾವಕಾಶು ಹೊಟ್ಟೆ ಪಾಡಿಗೆ ನೋಡ್ರಿ ಏನೇನು ಮಾಡ್ಬೇಕಾತು ಇದೇ ನೋಡ್ರಿ ಸರಡಿಗೆ ಡ್ಯಾಮ್ ಗೇಟ್ರ ಎಲ್ಲ ಖರಾಬ್ ಆಗ್ಯಾವ ರಿಪೇರಿ ಮಾಡೋರು ಯಾರೂ ಇಲ್ಲ ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ ಸಾಕು ಬಂದು ನೋಡ್ರಿ ಕೇರ್ಫುಲ್ ಆಗಿರ್ರಿ ಹೋಗ್ರಿ ಬರ್ರಿ ನಾವೆಲ್ಲ ಅವಾಗ ನೀರು ಇರ್ಲಾರ್ದಾಗ ಅಲ್ಲೆಲ್ಲ ನಡ್ಕೊತ ಬಂದಿದ್ದೆವು ಬಟ್ ಈಗ ನಡ್ಕೊತ ಹೋಗೋಕ್ಕಾಗಲ್ಲ ನೀರಿನ ಪ್ರೆಷರ್ನೂ ಜಾಸ್ತಿ ಅದ ಸೊ ಸಿಗಮಂತ ಇನ್ನೊಂದು ವ್ಲಾಗ್ನಾಗ ಅಲ್ಲಿ ತನ ಟಾಟಾ ಬಾಯ್